ನಮಸ್ಕಾರ ಸ್ನೇಹಿತರೆ. ಜೀವನದಲ್ಲಿ ಎಷ್ಟೇ ಸಮಸ್ಯೆಗಳು ಬಂದರೂ ಒಂದು ಸತ್ಯ ಇದೆ. ಮನಸ್ಸಿಗೆ ಶಾಂತಿ ನಮ್ಮೊಳಗೆ ಇದೆ. ಆ ಶಾಂತಿಯನ್ನು ಕಂಡುಕೊಳ್ಳಲು ಶ್ರೀಕೃಷ್ಣ ಹೇಳಿದ ಅಮೂಲ್ಯ ಮಾತುಗಳು ನಮ್ಮನ್ನು ದಾರಿದೀಪವಾಗಿಸುತ್ತವೆ. ಇಂದು ಈ ವಿಡಿಯೋದಲ್ಲಿ ನಿಮ್ಮ ಮನಸ್ಸಿಗೆ ನೆಮ್ಮದಿ ತರುವ ಶ್ರೀಕೃಷ್ಣನ ಮಾತುಗಳನ್ನು ಕೇಳೋಣ. ನಿನ್ನ ಭಾಗ್ಯದಲ್ಲಿ ಏನಿದೆಯೋ ಅದು ನಿನಗೆ ಸಿಕ್ಕೇ ಸಿಗುತ್ತದೆ. ನಿನ್ನದಲ್ಲದ ಯಾವ ವಸ್ತುವು ಕೂಡ ನೀನು ಎಷ್ಟೇ ಪ್ರಯತ್ನಪಟ್ಟರೂ ನಿನಗೆ ಸಿಗುವುದಿಲ್ಲ. ಚಿಂತೆ ಬಿಟ್ಟು ಬರುವುದೆಲ್ಲವನ್ನೂ ಬರುವ ರೀತಿಯಲ್ಲಿಯೇ ಸ್ವೀಕರಿಸು. ನೀನು ಸೋತ ಕಾರಣಕ್ಕಾಗಿ ಕುಗ್ಗಬೇಡ. ನಿನ್ನ ಗೆಲುವು ಇರುವುದು ನಿನ್ನ ಕೈಯಲ್ಲೇ ಹೊರತು ಇನ್ನೊಬ್ಬರ ಬಾಯಲ್ಲಲ್ಲ. ನಿನ್ನ ಆತ್ಮವಿಶ್ವಾಸಕ್ಕಿಂತ ಬೃಹತ್ ಶಕ್ತಿ ಬೇರೆ ಇರಲು ಸಾಧ್ಯವಿಲ್ಲ. ನಿನ್ನ ಬಳಿ ಇರದೇ ಇರುವುದನ್ನು ನೆನೆಯುತ್ತಾ ಕೊರಗಬೇಡ. ಅದರ ಬದಲಾಗಿ ನಿನ್ನ ಬಳಿ ಇರುವುದನ್ನು ನೆನೆದು ಸಂತೋಷವಾಗಿ ಇರು. ನಿನ್ನಲ್ಲಿ ತಾಳ್ಮೆ ಇದ್ದರೆ ಆ ಭಗವಂತನೇ ನಿನಗೆ ಬೇಕಾದ್ದನ್ನು ಆಶೀರ್ವದಿಸುತ್ತಾನೆ. ಎಲ್ಲವನ್ನೂ ಮರೆಯುವ ಹಾಗೆ ಮಾಡುವ ಎಂಥದ್ದೇ ವಿಚಾರ ಇದ್ದರೂ ಅದನ್ನು ಬದಲಾಯಿಸುವ ಶಕ್ತಿ ಇರುವುದು ಕಾಲಕ್ಕೆ ಮಾತ್ರ. ಆದ್ದರಿಂದಾಗಿ ಕೆಲವು ಜಾಗಗಳಲ್ಲಿ, ಕೆಲವು ವಿಷಯಗಳಲ್ಲಿ ನೀನು ಮೌನವಾಗಿ ಇರುವುದೇ ಒಳ್ಳೆಯದು. ಆಗ ನಿನಗೆ ತೊಂದರೆ ಎಣಿಸುತ್ತಿರುವ ಎಲ್ಲವೂ ತಂತಾನೇ ಸರಿಹೋಗುತ್ತದೆ. ಒಂದು ವೇಳೆ ನೀನು ಕೇಳಿದ್ದನ್ನು ಭಗವಂತ ಕರುಣಿಸಲಿಲ್ಲ ಎನ್ನುವುದಾದರೆ ಭಗವಂತ ನಿನಗೆ ಯಾವುದನ್ನು ಕರುಣಿಸಿದ್ದನೋ ಅದು ಸರಿಯಿದೆ ಎಂದು ಅರ್ಥ. ನಿನ್ನ ಮೇಲೆ ನಿನಗೆ ನಂಬಿಕೆ ಇರಬೇಕು. ಅದೇ ನಿನ್ನ ಶಕ್ತಿಯ ಮೂಲ. ನಾವು ನಮ್ಮನ್ನು ನಂಬದಿದ್ದರೆ ಜಗತ್ತು ನಮ್ಮನ್ನು ನಂಬುವುದಿಲ್ಲ. ಹೋದ ಕಾಲದ ಬಗ್ಗೆ ವಿಷಾದಿಸಬೇಡ. ಬರುವ ಕಾಲದ ಬಗ್ಗೆ ಭಯಪಡಬೇಡ. ಈ ಕ್ಷಣವೇ ನಮ್ಮ ಜೀವನ. ಇದನ್ನೇ ಸಂತೋಷದಿಂದ ಬದುಕಬೇಕು. ನನ್ನ ಮೇಲೆ ನಂಬಿಕೆ ಇಟ್ಟುಕೋ. ನಾನು ನಿನ್ನ ಜೊತೆ ಸದಾ ಇದ್ದೇನೆ. ನಂಬಿಕೆ ನಮ್ಮ ಮನಸ್ಸಿಗೆ ದೊಡ್ಡ ಶಕ್ತಿ ನೀಡುತ್ತದೆ. ಭಗವಂತನ ಮೇಲೆ ಭರವಸೆ ಇಟ್ಟರೆ ಭಯ ಕಡಿಮೆಯಾಗುತ್ತದೆ. ಜೀವನ ಒಂದು ಯುದ್ಧವಾದರೆ ಮನಸ್ಸಿನ ಶಾಂತಿ ನಮ್ಮ ಗೆಲುವು. ಶ್ರೀಕೃಷ್ಣ ನಮಗೆ ಹೇಳಿದ ಈ ಮಾತುಗಳು ನಮ್ಮ ಜೀವನವನ್ನು ಸುಂದರಗೊಳಿಸುತ್ತವೆ. ಈ ಮಾತುಗಳು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನಷ್ಟು ಇಂತಹ ಶಾಂತಿ ನೀಡುವ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.